ಶಿಡ್ಲಘಟ್ಟ ಎಸ್ಐಆರ್ ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತು ಕಾಂಗ್ರೆಸ್ ಮುಖಂಡ ರಾಜೇಗೌಡ ಜನಜಾಗೃತಿ ಅಭಿಯಾನ. ತಾಲೂಕಿನ ಸಾದಡಿ, ಬುರುಡುಗುಂಟೆ, ಬಶೆಟ್ಟಹಳ್ಳಿ, ಶಿಡ್ಲಘಟ್ಟ ಹಾಗೂ ಜಂಗಮಕೋಟೆ ಹೋಬಳಿಗಳಲ್ಲಿ ಎಸ್ಐಆರ್ ವಿಶೇಷ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಅಭಿಯಾನವನ್ನು ಶಿಡ್ಲಘಟ್ಟ ಕಾಂಗ್ರೆಸ್ ಮುಖಂಡ ಬಿವಿ ರಾಜೇಗೌಡ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ಸಾದಳಿ ಗ್ರಾಮದಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಉದಯ್ ಕುಮಾರ್ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಬಿವಿ ರಾಜೇಗೌಡ, ನನ್ನ ರಾಜಕೀಯ ಗುರುಗಳಾದ ಸಿಎಂ ಡಿಕೆ ಶಿವಕುಮಾರ್ ಅವರು ನನ್ನನ್ನು ಶಿಡ್ಲಘಟ್ಟ ಕ್ಷೇತ್ರದ BLA 1 ಆಗಿ ನೇಮಕ ಮಾಡಿದ್ದು, ಕ್ಷೇತ್ರದ ಚುನಾವಣಾ ಸಂಬಂಧಿತ ಕಾರ್ಯಗಳನ್ನು ಸಮರ್ಪಕವಾಗಿ ನಿರ್ವಹಿಸುತ್ತಿದ್ದೇನೆ ಎಂದು ಹೇಳಿದರು. ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಸಾರ್ವಜನಿಕರು ಕಡ್ಡಾಯವಾಗಿ ಭಾಗವಹಿಸಬೇಕು. ಮನೆಗಳಿಗೆ ಭೇಟಿ ನೀಡುವ BLO ಅಧಿಕಾರಿಗಳು ಅಗತ್ಯ ದಾಖಲೆಗಳ ಬಗ್ಗೆ ಮಾಹಿತಿ ನೀಡಲಿದ್ದು, ಅವರು 2 ಬಾರಿ ಭೇಟಿ ನೀಡಿದಾಗ ಅಗತ್ಯ ದಾಖಲೆಗಳನ್ನು ಸಲ್ಲಿಸಿ ಮತದಾರರ ಗುರುತಿನ ಚೀಟಿಯನ್ನು ಪಡೆಯಬೇಕು ಎಂದು ತಿಳಿಸಿದರು. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಅಧಿಕಾರಿಗಳಿಂದ ಯಾವುದೇ ಲೋಪದೋಷಗಳು ಕಂಡುಬಂದರೆ ಪಕ್ಷದ ಟೋಲ್ ಫ್ರೀ ಸಹಾಯವಾಣಿ 9900100616 ಹಾಗೂ 7975825930 ಸಂಖ್ಯೆಗೆ 24 ಗಂಟೆಗಳಲ್ಲಿಯೇ ದೂರು ಸಲ್ಲಿಸಬಹುದು. ದೂರುಗಳು ಬಂದ ತಕ್ಷಣ ಸಂಬಂಧಿಸಿದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಈಗಾಗಲೇ ಬುರುಡುಗುಂಟೆ ಭಾಗದಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ ದೂರುಗಳು ಬಂದಿದ್ದು, ತಹಸೀಲ್ದಾರ್ ಅವರಿಗೆ ದೂರು ನೀಡಿ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ವಿವಿಧ ಹೋಬಳಿಗಳ ಕಾಂಗ್ರೆಸ್ ಮುಖಂಡರುಗಳು, ಕಾರ್ಯಕರ್ತರು ಹಾಗೂ ನೂರಾರು ಸಾರ್ವಜನಿಕರು ಉಪಸ್ಥಿತರಿದ್ದರು. ಇವತ್ತು ಒಂದು ಏನು SR ಪ್ರಕ್ರಿಯೆ ಬಗ್ಗೆ ಅಂದರೆ ಮತದಾರರ ಒಂದು ಇದರಲ್ಲಿ ಮತದಾನ ಎಷ್ಟು ನಮಗೆ ಪ್ರಾಮುಖ್ಯತೆ, ಆ ಮತದಾನದ ಒಂದು ಇದನ್ನು ಯಾಕೆ ನಾವು ಮಾಡಬೇಕು ಅನ್ನೋದ್ರ ವಿಚಾರವಾಗಿ ಇವತ್ತು ನಮ್ಮ KPCC ಇನ್ಚಾರ್ಜ್ ಉದಯ್ ಅವರು ಬಂದಿದ್ದರು. ಮೊದಲನೇದಾಗಿ ಅದಕ್ಕೋಸ್ಕರ ನಾವು ಇಲ್ಲಿ ಏನಾಗಿದೆ, ಹೆಚ್ಚಾಗಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಹೆಚ್ಚಾಗಿ ರೈತಾಪಿ ವರ್ಗನೆ ಕೂಡಿರೋದ್ರಿಂದ ರೈತರು ಏನಾಗುತ್ತೆ, ಕೆಲಸ ಕಾರ್ಯಗಳಿಗೆ ಬೆಳಗ್ಗೆ ಆದ ತೋಟಕ್ಕೆ ಹೋಗ್ಬಿಡ್ತಾರೆ. ಅವ್ರಿಗೆಲ್ರಿಗೂ ಅನುಕೂಲ ಆಗಬೇಕು, ಅವ್ರಿಗೆಲ್ರಿಗೂ ಒಂದು ತಿಳುವಳಿಕೆ ಕೊಡಬೇಕು ಇದ್ರ ವಿಚಾರವಾಗಿ ಅಂತ ಒಂದು ಜಾಗೃತಿ ಮೂಡಿಸೋದಕ್ಕೋಸ್ಕರ ಅದೇ ರೀತಿ ಇವತ್ತು ನಮ್ಮ ಕಾಂಗ್ರೆಸ್ ಭವನದಲ್ಲಿ ನಮ್ಮದು ಒಂದು ಹೆಲ್ಪ್ ಲೈನ್ ಕೂಡ ಇವತ್ತಿನಿಂದ ಪ್ರಾರಂಭ ಮಾಡಿದ್ದೀವಿ. ಏನಾಗುತ್ತೆ, ಕೆಲವು ಕಡೆ BLOಗಳು ಇವ್ರ ಜೊತೆ ಸ್ಪಂದಿಸಲಿಲ್ಲ, ತೊಂದರೆ ಆಗ್ತಿದೆ. ಮತ್ತು ಅಲ್ಲಿ ದಾಖಲಾತಿಗಳು ಕೂಡ ಏನೇನು ಡಾಕ್ಯುಮೆಂಟ್ ಬೇಕಪ್ಪ, ಏನು ಮಾಡಬೇಕು ಏನು ಅನ್ನೋದ್ರ ಬಗ್ಗೆ ಗಾಬರಿ ಪಡೋವಂಥದ್ದು ಬೇಡ. ಅದಕ್ಕೋಸ್ಕರ ಎಲ್ಲದ್ರ ಬಗ್ಗೆ ಒಂದು ಮಾಹಿತಿ ಏನಾದ್ರು ಬೇಕು ಅಂತಂದು ವಿಚಾರ ಬಂದಾಗ ನಮ್ಗೆ ಹೆಲ್ಪ್ ಲೈನ್ಗೆ ಕಾಲ್ ಮಾಡಿದ್ರೆ ಅನುಕೂಲ ಆಗುತ್ತೆ, ಅವ್ರಿಗೆ ಸಪೋರ್ಟಿವ್ ಆಗಿ ನಿಂತ್ಕೋಬೋದು ಅನ್ನೋ ಒಂದು ಉದ್ದೇಶದಿಂದ ಅದಕ್ಕೆ ಇವತ್ತು ಹೆಲ್ಪ್ ಲೈನ್ ಪ್ರಾರಂಭ ಮಾಡಿದ್ದೀವಿ. ಆ ಹೆಲ್ಪ್ ಲೈನ್ ನಂಬರು ಇವತ್ತು ನಾವು ಈಗಾಗಲೇ ತಿಳಿಸಿದ್ದೀನಿ. ಇದನ್ನು ಹೆಲ್ಪ್ ಲೈನ್ ನಂಬರ್ ಬಂದು ನಮಗೆ 9739720505. ಈ ಹೆಲ್ಪ್ ಲೈನ್ಗೆ ಯಾರೇ ತೊಂದರೆ ಇದ್ದರೂ ಕೂಡ ಕಾಲ್ ಮಾಡಿದಾಗ ಬಂದು ಈ ವೋಟ್ರ್ ಲಿಸ್ಟಲ್ಲಿ ಹೆಸರು ಸೇರಿಸೋದಕ್ಕೆ ಏನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಇಲ್ಲ ಏನೇ ಒಂದು ಸಹಾಯ ಬೇಕಾದರೂ ಖಂಡಿತವಾಗ್ಲೂ ಅವ್ರು ನಿಮ್ಮ ಒಟ್ಟಿಗೆ ಇರ್ತಾರೆ ಅನ್ನೋ ಮಾತನ್ನು ಹೇಳ್ತಾ ಇವತ್ತು ಬೆಳಗ್ಗೆ ಸಾದ್ಲಿನಲ್ಲಿ ಚಾಲನೆ ಕೊಟ್ಟು 10:30 ಗಂಟೆಗೆ ಅಲ್ಲಿ ಪ್ರಾರಂಭ ಮಾಡಿದ್ವಿ. ಅಲ್ಲಿಂದ ಬುರುಡುಗುಂಟೆ ಅಂದರೆ ನಾವು ಒಟ್ಟಾರೆ ಹೋಬಳಿ ಹೆಡ್ ಕ್ವಾರ್ಟರ್ಗಳಲ್ಲಿ BLA 2ಗಳನ್ನ ಕರೆದು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಕೆಲವು ಕಡೆ BLAಗಳು ಈಗಾಗಲೇ ಪೂರ್ತಿ ಮಾಡಿದ್ದಾರೆ, SSL ವೋಟರ್ಸ್ ಇದ್ದಾರೆ, ಅಷ್ಟೂ ಜನಕ್ಕೆ ಫಾರಮ್ಸನ್ನು ಇಶ್ಯೂ ಮಾಡೋಂಥ ಕೆಲಸಗಳು ಮಾಡಿದ್ದಾರೆ. ಕೆಲವು ಕಡೆ ಇನ್ನೂ ಪ್ರಾರಂಭ ಆಗಬೇಕಾಗಿದೆ. ಹಾಗಾಗಿ BLOಗಳನ್ನ ಯಾರು ಅಂದರೆ ಯಾವ ರೀತಿ ಹೋಗಿ BLAಗಳು ಅಪ್ರೋಚ್ ಮಾಡಿ ಅವ್ರ ಜೊತೆಯಲ್ಲಿ ಯಾವ ರೀತಿ ಕೆಲಸ ತಗೋಬೇಕು ಅನ್ನೋದು ಒಂದು ವಿಚಾರನ ಅದರ ತಿಳಿಸೋದಕ್ಕೋಸ್ಕರ, ಅದೇ ರೀತಿ BLAಗಳು BLA 2ಗಳು ಎಲ್ಲಿ ಕೆಲಸ ಮಾಡ್ತಾ ಇಲ್ಲ ಅವ್ರನ್ನ ಮೋಟಿವೇಟ್ ಮಾಡಿರೋಂಥವ್ರಿಗೆ ಅಪ್ರಿಷಿಯೇಟ್ ಮಾಡಿ ಒಂದು ಹೋಬಳಿವಾರು ಒಂದು ಮೀಟಿಂಗ್ ಮಾಡಬೇಕು ಇವತ್ತು ಅಂತ ತೀರ್ಮಾನ ಮಾಡಿ, ಮೊದಲನೇದಾಗಿ ಈಗ ಸಾದ್ಲಿ ಬುರುಡುಗುಂಟೆ ಆಗಿದೆ, ಈಗ ಬಶೆಟ್ಟಹಳ್ಳಿ ಆಯಿತು, ನೆಕ್ಸ್ಟು ಶಿಡ್ಲಘಟ್ಟ ನಗರದಲ್ಲಿದೆ 2 ಕಡೆ ಪಾಯಿಂಟು, ಅದಾದ ನಂತರ ಲಾಸ್ಟ್ ಪಾಯಿಂಟು ಜಂಗಮಕೋಟೆನಲ್ಲಿ ಇಟ್ಕೊಂಡಿದ್ದೀವಿ. ಹಾಗಾಗಿ ಇವತ್ತು ಈ ಒಂದು ನಾವು ಅವೇರ್ನೆಸ್ ಪ್ರೋಗ್ರಾಮ್ ಇಟ್ಕೊಂಡಿರೋದ್ರಿಂದ ಜನ ಎಲ್ರಿಗೂ ಒಂಥರ ಒಂದು ತಿಳುವಳಿಕೆ ಬರ್ತಾ ಇದೆ. ಅಂದರೆ ನಾವು ಯಾಕೆ ನಮ್ಮ ವೋಟರ್ ಕಾರ್ಡ್ನ ಮಾಡಿಸ್ಲೇಬೇಕು, ಅದರಿಂದ ಏನೇನೆಲ್ಲ ಪ್ರಯೋಜನಗಳಿದೆ, ಅದರಿಂದ ನಾವು ಮಾಡದೇ ಇದ್ದರೆ ಏನೇನು ತೊಂದರೆಗಳಿದೆ ಅನ್ನೋದ್ರ ಬಗ್ಗೆ ಅರಿವು ಇವತ್ತೆಲ್ಲರಿಗೂ ಮೂಡಿಸಿದ್ದೀವಿ. ಹಾಗಾಗಿ ಇವತ್ತಿನಿಂದನೇ ತುಂಬ ನಾವು ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಂಡಿದ್ದೀವಿ, ಮಂಗಳವಾರ ಬುಧವಾರದೊಳಗಡೆ ಎಲ್ಲ ಅಪ್ಲಿಕೇಶನ್ಸನ್ನು ಇಶ್ಯೂ ಮಾಡೋಷ್ಟು ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಹಾಗಾಗಿ ಇವತ್ತೆಲ್ಲ ನಮ್ಮ ಕಾರ್ಯಕ್ರಮಗಳಲ್ಲೂ ನಮ್ಮ BLA 2ಗಳು, ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರುಗಳು ಎಲ್ಲರೂ ಕೂಡ ಭಾಳ ಎಲ್ಲರೂ ಸ್ಪಂದಿಸ್ತಿದ್ದಾರೆ. ಎಲ್ರಿಗೂ ಧನ್ಯವಾದಗಳನ್ನ ಒಂದು ಸಂದರ್ಭದಲ್ಲಿ ಕಡೆ ಮಾಡಿದ್ರೆ ಯಾವ ರೀತಿ ಸ್ಪಂದಿಸ್ತೀವಿ? ಎಲ್ಲ ಕಡೆನೂ ನಾವು ಏನು BLA 2ಗಳನ್ನ ನಮ್ಮವ್ರನ್ನ ಕರೆದಿದ್ವಿ, ಕಾಂಗ್ರೆಸ್ ಪಕ್ಷದಿಂದ ಅಧಿಕೃತವಾಗಿ ಆಯ್ಕೆಯಾಗಿದ್ದಂಥವ್ರು ಎಲ್ಲ ನಾವು ಕರೆದಿದ್ದಂಥ ಮೀಟಿಂಗಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿದ್ದರು. ಎಲ್ಲರೂ ಅಲ್ಲಲ್ಲಿದ್ದಂಥ ಸಮಸ್ಯೆಗಳನ್ನ ಹೇಳಿದ್ರು. ಕೆಲವರು ಮಾಡ್ತಾ ಇರೋಂಥವ್ರಿಗೂ
ಅವ್ರ ಕಡೆಯಿಂದನೇ ನಾವು ಹೇಳಿಸಿದ್ವಿ. ಅಂದರೆ ನೀವು ಯಾವ ರೀತಿ ಈಗ ಕೆಲವು ಕಡೆ ಏನಾಗಿದೆ, ಒಂದೊಂದು ಬೂತ್ಗಳಲ್ಲಿ ಕಂಪ್ಲೀಟ್ ಅವರು ಅಪ್ಲಿಕೇಶನ್ಸ್ನೆಲ್ಲ ಕೊಟ್ಟಿದ್ದಾರೆ, ಆಲ್ರೆಡಿ ತುಂಬ ಫಾಸ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಮುಖಾಂತರ ನೀವು ಹೆಂಗೆ ಮಾಡಿದ್ದೀರಿ, ಮಾಡದೇ ಇರೋಂಥವ್ರಿಗೆ ಅದನ್ನು ಸ್ವಲ್ಪ ನಿಮ್ಮ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಿ ಅಂತ ಹೇಳಿದಾಗ ಅವರೆಲ್ಲ ಅವ್ರ ಜೊತೆ ಶೇರ್ ಮಾಡಿದ್ರು. ಹಾಗಾಗಿ ಎಲ್ಲ ಒಳ್ಳೆಯ ಸ್ಪಂದನೆ ಸಿಕ್ಕಿದೆ, ತುಂಬ ಚೆನ್ನಾಗಿ ಆಗ್ತಾ ಇದೆ. ನನಗೆ ಗೊತ್ತಿದ್ದಂಗೆ ಮಂಗಳವಾರ ಬುಧವಾರದ ಒಳಗಡೆ ಎಲ್ಲ ಅಪ್ಲಿಕೇಶನ್ಸನ್ನು ಮೋಸ್ಟ್ಲಿ ಜನಕ್ಕೆ ರೀಚ್ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಒಳ್ಳೆಯದಾಗಿ